ನಾವು ಒಂದು ದಳ ಬಿಲ್ವಪತ್ರೆಯನ್ನ ಪರಮೇಶ್ವರನಿಗೆ ಅರ್ಪಿಸಿದರೆ 3 ಜನ್ಮದಲ್ಲಿ ಮಾಡಿದ ಪಾಪಕರ್ಮಗಳೆಲ್ಲ ನಿವಾರಣೆಯಾಗುತ್ತದೆ ಅನ್ನೋದೇ ಇದರ ಅರ್ಥ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸೋಮಶೇಖರ್ ಶಾಸ್ತ್ರಿ. ಇವತ್ತು ನಮ್ಮ ಪಾಪುಗೆ ಒಂದು ಶ್ಲೋಕ ಹೇಳ್ಕೊಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಪಾಪು ಬಂದು ಕಿಶನ್ ಶಾಸ್ತ್ರಿ ಅಂತ ನಾವು ಕರೆಯೋದು, ಹಾಗೂ ಇವನ ನಕ್ಷತ್ರಕ್ಕೆ ಬಂದದ್ದ ಹೆಸರು ಕೂಡ ಅದೇನೇ, ಮೃಗಶಿರ ನಕ್ಷತ್ರ. 1ನೇ ಪಾದದಲ್ಲಿ ಜನಿಸಿದಂತಹ ಮಗು, ಭಾಳ ತುಂಟ ಮಗು, ಹಾಗೆ ತುಂಬ ಆ್ಯಕ್ಟಿವ್ ಆಗಿರ್ತಕ್ಕಂಥ ಮಗುಗೆ ತುಂಬ ಆಸೆ ಆಗಿಬಿಟ್ಟಿದೆ ಇವತ್ತು. ಅಪ್ಪ ನನಗೆ ಇವತ್ತೊಂದು ಲಿಂಗಾಷ್ಟಕದಲ್ಲಿ 2 ಶ್ಲೋಕಗಳನ್ನು ಹೇಳ್ಕೊಡು ಅಂತ. ಹೇಗೆ ಉಚ್ಚಾರಣೆ ಮಾಡ್ತಾನೆ ನೋಡೋಣ. ಪುಟ್ಟ, ನಿನ್ನ ಹೆಸರು ಹೇಳ್ಪುಟ್ಟ. ಏನು ಪುಟ್ಟ? ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ದರ್ಶನಂ ಬಿಲ್ವವೃಕ್ಷಸ್ಯ ಸ್ಪರ್ಶನಂ ಪಾಪನಾಶನಂ ಅಘೋರ ಪಾಪಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಪುಟ್ಟ, ಈ ಶ್ಲೋಕದ ಅರ್ಥವನ್ನು ನಾನು ಹೇಳಲಾ? ಏನಪ್ಪ ಅಂದರೆ, ತ್ರಿದಳಂ ತ್ರಿಗುಣಾಕಾರಂ, ಇದು ಬಿಲ್ವಪತ್ರೆಯ ಮೇಲೆ ಬರೆದಿರ್ತಕ್ಕಂಥ ಒಂದು ಮಂತ್ರ. ತ್ರಿದಳಂ ಅಂದರೆ ಬಿಲ್ವಪತ್ರೆಗೆ 3 ದಳಗಳಿವೆ. ತ್ರಿಗುಣಾಕಾರಂ, 3 ಗುಣಗಳನ್ನು ಹೊಂದಿರತಕ್ಕಂಥದ್ದು. ಗೊತ್ತಾಯ್ತಾ? 3 ಗುಣಗಳನ್ನು ಹೊಂದಿರತಕ್ಕಂಥ. ತ್ರಿಜನ್ಮ ಪಾಪ ಸಂಹಾರಂ, ನಾವು 1 ದಳ ಬಿಲ್ವಪತ್ರೆಯನ್ನ ಪರಮೇಶ್ವರನಿಗೆ ಅರ್ಪಿಸಿದರೆ 3 ಜನ್ಮದಲ್ಲಿ ಮಾಡಿದ ಪಾಪಕರ್ಮಗಳೆಲ್ಲ ನಿವಾರಣೆಯಾಗುತ್ತದೆ ಅನ್ನೋದೇ ಇದರ ಅರ್ಥ. 2ನೇ ಶ್ಲೋಕ ಇದೆಯಲ್ಲ, ದರ್ಶನಂ ಬಿಲ್ವವೃಕ್ಷಸ್ಯ ಸ್ಪರ್ಶನಂ ಪಾಪನಾಶನಂ ಅಘೋರ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ದರ್ಶನಂ ಬಿಲ್ವವೃಕ್ಷಸ್ಯ, ಬಿಲ್ವವೃಕ್ಷ ಪತ್ರೆನೇ ಇಷ್ಟೊಂದು ಮಹಿಮೆ ಹೊಂದಿರಬೇಕಾದ್ರೆ ಬಿಲ್ವಪತ್ರೆಯ ವೃಕ್ಷ ಇದೆಯಲ್ಲ ಪಾಪ, ವೃಕ್ಷ ಅಂದ್ರೆ ಮರ. ನೋಡಿ, ಸತ್ಯ ಅಂತೆ. ಸೀನ್ ಬಂದ್ರೆ ಏನಾದ್ರೂ ಹೇಳ್ಬೇಕಾದ್ರೆ ಅದು ಸತ್ಯ ಅಂತ ಹೇಳ್ತಾರೆ. ಆ ಬಿಲ್ವ ಪತ್ರೆಯ ವೃಕ್ಷವನ್ನ ನಾವು ದರ್ಶನ ಮಾಡಿದ್ರೆ, ದರ್ಶನಂ ಬಿಲ್ವ ವೃಕ್ಷಸ್ಯ ಸ್ಪರ್ಶನಂ ಪಾಪನಾಶನಂ ಅಘೋರ ಪಾಪ, ಇಂಥ ಘೋರವಾದ ಪಾಪವನ್ನ ಮಾಡಿದ್ರೂ ಸಹ ಆ ಬಿಲ್ವಪತ್ರೆಯ ವೃಕ್ಷದ ದರ್ಶನದಿಂದ ನಮಗೆ ಸಕಲ ಪಾಪಗಳು ಪರಿಹಾರವಾಗಿ ಪ್ರಾಯಶ್ಚಿತ್ತ ದೊರೆಯುತ್ತೆ ಅನ್ನೋದೇ ಇದರ ಅರ್ಥ ಆಗಿದೆ. ಗೊತ್ತಾಯ್ತಾ ಪುಟ? ಮುಂದಿನ ಶ್ಲೋಕವನ್ನ ಇನ್ನೊಂದು ದಿನ ಹೇಳ್ಕೊಡೋಣ, ಇವತ್ತು ಹೇಳ್ಕೊಡ್ಲಾ? ಮತ್ತೆ ಹೇಳ್ಕೊಡ್ಲಾ? ಧನ್ಯವಾದಗಳು ಸ್ನೇಹಿತರೆ. ಹೇಳು. ಶುಭಮಸ್ತು, ಶುಭ ದಿನ.